ಹಲೋ ಸ್ನೇಹಿತರೆ, ನಮಸ್ತೆ. ಸ್ವಲ್ಪ ಗಂಟ್ಲು ಕೆಟ್ಟಿದೆ, ದಯವಿಟ್ಟು ಕ್ಷಮಿಸಿ. ಸ್ವಲ್ಪ ಮಾತಾಡೋದಿಲ್ಲ. ಇವತ್ತು ನಾವು ಶಟಲ್ ಬ್ಯಾಡ್ಮಿಂಟನ್ ಫ್ರೆಂಡ್ಸ್, ಬರೇ ಶಟಲ್ ಬ್ಯಾಡ್ಮಿಂಟನ್ ಫ್ರೆಂಡ್ಸ್ 15 ಜನ ಸೇರಿ ಒಂದು ಬ್ಯಾಚುಲರ್ಸ್ ಪಾರ್ಟಿ ಅಂತ ಮಾಡ್ತಾ ಇದ್ದೀವಿ. ಅವರಿಗೆ ನನ್ನ ಕೈಯಿಂದ ಒಂದು ಮೈಸೂರು ಪಾಕ್ ತಿನ್ನಬೇಕು ಅಂತ ಬಹು ದಿನದ ಬೇಡಿಕೆ ಇತ್ತು. ಆ ಕನಸು ಇವತ್ತು ನೆನೆಸು ಮಾಡ್ತಾ ಇದ್ದೀನಿ. ಪ್ರತಿಯೊಬ್ಬರು ಇದಕ್ಕೆ ಭಾಗಿಯಾಗಿದ್ದಾರೆ. ಅದು ನಾಗಮಂಗಲದ ಹತ್ರ ನಮ್ಮ ಸಾಗರ್ ಅವರ ಫಾರ್ಮ್ ಹೌಸ್ ಅಲ್ಲಿ. ಆ ಫಾರ್ಮ್ ಹೌಸ್ ಅಲ್ಲಿ ಇವತ್ತು ಕಿಚನ್ ರೆಡಿ ಮಾಡ್ಕೊಂಡಿದ್ದೀವಿ. ಮಾಡ್ಲಿ 2 ಕಪ್ ಇದ್ದು, ಇದರಲ್ಲಿ 2 ಕಪ್ ಇದ್ದು ಕಡಲೆ ಹಿಟ್ಟಲ್ಲಿ ಮೈಸೂರು ಪಾಕ್ ಮಾಡ್ಕೊಡ್ತೀವಿ. ಬರೀ ತುಪ್ಪ, ಬರೀ ತುಪ್ಪ, ಯಾವ ತರ ಮಾಡಬೇಕು, ಡಾಲ್ಡಾ ಇಲ್ಲ ಸರ್. ಅಲ್ಲ ಡಾಲ್ಡಾ ಏನು ಹಾಕಲ್ಲ, ಯಾವುದು ಯೂಸ್ ಮಾಡಲ್ಲ. ಪ್ಯೂರ್ ತುಪ್ಪ, ಹೈಜೆನಿಕ್ ಆಗಿ ಬರೀ ತುಪ್ಪದಲ್ಲಿ ಏನೇ ತಿಂದ್ರು ಇದೆಲ್ಲ ಕೊಲೆಸ್ಟ್ರಾಲ್ ಯಾವುದೇ ತರದ ಇಟ್ಕೊಳ್ಳಲ್ಲ. ಓಕೆ. ಸೊ ಇದು ಪ್ಯೂರ್ ನಂದಿನಿ ತುಪ್ಪ ಇದೆ ನೋಡಿ. ತೋರಿಸ್ಬಿಡಿ ಸರ್ ಅದನ್ನು ಯಾವ ತುಪ್ಪ ಅಂತ. ತುಪ್ಪ ಕೊಡಿ ಇಲ್ಲಿ ನೋಡಿ ಗೈಸ್, ಇಲ್ಲಿ ಪ್ಯೂರ್ ನಂದಿನಿ ತುಪ್ಪ ಯೂಸ್ ಮಾಡ್ತಾರೆ. ನಂದಿನಿ ತುಪ್ಪ ತಗೊಂಡಿದ್ದೀನಿ. ಸ್ವಲ್ಪ ಅದಕ್ಕೆ ರುಚಿಗೆ ಇದು ಸಣ್ಣ ರಿಚ್ ರಿಫೈಂಡ್ ಆಯಿಲ್, ಅಡಿಗೆ ಎಣ್ಣೆ ಸ್ವಲ್ಪ ಹಾಕ್ತೀನಿ, ಜಾಸ್ತಿ ಹಾಕಲ್ಲ. ನಿಮಗೆ 90% ತುಪ್ಪ ಹಾಕಿದ್ರೆ ಇದ್ರಲ್ಲಿ 10% ಅಷ್ಟೇ ಇರುತ್ತೆ. ಅವ್ರು ಸ್ವಲ್ಪ ವಾಯ್ಸ್ ಹೋಗ್ಬಿಟ್ಟಿದೆ, ಸ್ವಲ್ಪ ಕ್ಷಮಿಸಿ ಅದನ್ನ. ಕಡ್ಲೆ ಹಿಟ್ಟು, ಯಾಲಕ್ಷ್ಮಿ, ಮಹಾಲಕ್ಷ್ಮಿ ಕಡ್ಲೆ ಹಿಟ್ಟು ಅಂತ, ಮಹಾಲಕ್ಷ್ಮಿ ಅಂತ ಇದೆ. ಮಹಾಲಕ್ಷ್ಮಿ ಕಡ್ಲೆ ಹಿಟ್ಟು. ಸೊ ಇದರಲ್ಲಿ 2 ಕಪ್ ಇದ್ದು ಓಕೆ. ಯಾವ ತರ ಮಾಡ್ಕೋಬೇಕು ಅಂತ ವಿಧಾನ. ಓಕೆ ಸರ್, ಮಾಡಿ. ಸಕ್ಕರೆದು ಇದೆ, ಸಕ್ಕರೆ ಇಟ್ಕೊಂಡಿದ್ದಾರೆ ನೋಡಿ. ಸಕ್ಕರೆದು ಇದೆ. ಓಕೆ. ಇದಕ್ಕೆ ಟೇಸ್ಟಿಗೆ ತಕ್ಕಂತೆ ಸ್ವಲ್ಪ ಕಮ್ಮಿನೇ ಮಾಡ್ತೀನಿ, ಸಕ್ಕರೆ ಜಾಸ್ತಿ ಸ್ವೀಟ್ ಮಾಡಲ್ಲ. ಓಕೆ. ಈಗ ಯಾಕೆ ಮಾಡ್ಬೇಕು ಅಂತ ಹೇಳ್ತೀನಿ. 2 ಕಪ್ಪು ನಾನು ಕಡಲೆ ಹಿಟ್ಟು ಅಷ್ಟು ಒಂದು ಪಾತ್ರೆಯಲ್ಲಿ ಕಲ್ಸ್ಕೊತೀನಿ. ಮಾಡಿ ಸರ್, ಮಾಡಿ ಕರೆಕ್ಟಾಗಿ ನೋಡ್ಕೊಂಬಿಡಿ ಹೆಂಗೆ ಮಾಡ್ತಾರೆ ಅಂತ. ಇದು ತುಂಬ ಎಕ್ಸ್ಪರ್ಟು, ತುಂಬ ಚೆನ್ನಾಗಿ ಮಾಡ್ತಾರೆ. ಯಾವ ಹೋಟ್ಲಾಗಲಿ ಯಾವ ಕ್ಯಾಟ್ರಿಂಗ್ ಆಗಲಿ ಚೆನ್ನಾಗಿ ಮಾಡಲ್ಲ, ಅಷ್ಟು ಚೆನ್ನಾಗಿ ಮಾಡ್ತಾರೆ ನಮ್ಮ ನಿರಂಜನ್ ಸರ್. ಆಚೆ ಭಟ್ರಿದ್ರು ನಾವು ಇವತ್ತು ಯಾಕೆ ಇದನ್ನು ಮಾಡಿಸ್ತೀವಿ ಅಂದರೆ, ಇವರು ಭಟ್ರಿಗಿಂತ 10 ಹೆಜ್ಜೆ ಮೇಲೆ ಅಷ್ಟು ಚೆನ್ನಾಗಿ ಮಾಡ್ತಾರೆ ಮೈಸೂರು ಪಾಕ್ನ. ಅಂಕಲ್ ಎಷ್ಟು ಹಾಕೋಬೇಕು ನೀವು? 2 ಕಪ್ ಕಡ್ಲೆ ಹಿಟ್ಟಲ್ಲ? ಈ 2 ಕಪ್ ಎಷ್ಟು ಜನಕ್ಕೆ ಅಂತ ನೀವು ಅಳತೆ ಮಾಡ್ಕೊಂತೀರಾ ಸರ್? ಸುಮಾರು 2 kg ಮೇಲೆ ಬರುತ್ತೆ. 2 kg ಮೇಲೆ ಬರುತ್ತಾ? 2.5 kg ಮೇಲೆ ಜಾಸ್ತಿನೇ, 2.5 kg ಮೇಲೆ ಮೈಸೂರು ಪಾಕ್ ಬರುತ್ತೆ. ಇದನ್ನ ಅವರು ಸವಿಸ್ಬೋದು. ಸೊ ಈಗ ಸ್ವಲ್ಪ ಇದು ರಿಚ್ ಪ್ಯೂರ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಇದೇನು ಪ್ರಮೋಷನ್ ವಿಡಿಯೋ ಅಲ್ಲ, ಬಟ್ ಹೇಳ್ತೀವಿ ಯಾಕೆಂದರೆ ಎಷ್ಟು ಚೆನ್ನಾಗಿ ಮಾಡ್ತೀವಿ ಅಂತ. ಓಕೆ, ಆಗ್ತೀರ ನೋಡಿ. ಅವಾಗಲೇ ಹೇಳ್ತಿದ್ರು ಸಾಗರ್ ಸರ್ ಅಂತ, ಇವರೇ ಮಾತಾಡಿ ಸರ್. ಇವರು ಅದೇ ಇದನ್ನ ಮೈಸೂರು ಪಾಕ್ ಮಾಡ್ತಾ ಇದ್ದಾರೆ ನಮಗೋಸ್ಕರ, ತುಂಬಾ ಶ್ರಮ ವಹಿಸಿ. ಅಷ್ಟೇ. ನಮ್ಮ ಡಾಕ್ಟರ್ ಹೇಳಿದ್ದಾರೆ, ಹೇಳಿದ್ದೀನಿ ಅದಿದೆ. ನಮ್ಮ ಡಾಕ್ಟರ್ ಹೇಳಿದ್ದಾರೆ ನೋಡಿ, ಡಾಕ್ಟರ್ ಮಂಜುನಾಥ್ ಅಂತ ಸರ್. ನಿಮಗೆ ಮೈಸೂರು ಪಾಕ್ ತಿಂದಿರಲ್ಲ ಮುಂಚೆ ಇವ್ರದ್ದು? ಮೈಸೂರು ಪಾಕ್ ತುಂಬ ಚೆನ್ನಾಗಿತ್ತು. ಅದೇ ಥರ ನಮಗೆ ಬಿಸಿ ಮೈಸೂರು ಪಾಕ್ ಬೇಕು ಅಂತ ಕೇಳ್ಕೊಂಡಿದ್ದೀವಿ. ಅದಕ್ಕೆ ಇವಾಗ ನಮಗೆ ರೆಡಿ ಮಾಡಿಕೊಡ್ತಾ ಇದ್ದಾರೆ ನಮ್ಮ ಇವಾಗ ತುಪ್ಪ ಹಾಕತ್ತೀವಿ. ಫಸ್ಟ್ ತುಪ್ಪ, ಚೂರು ಎಣ್ಣೆ ಮತ್ತು ತುಪ್ಪ, ಆಮೇಲೆ ತುಪ್ಪ ಸ್ವಲ್ಪ ಹಾಕ್ಬೇಕಾ? ತುಪ್ಪ ನೋಡಿ, ಇದು ನಂದಿನಿ ತುಪ್ಪ. ಇದು ಎಷ್ಟು ಚೆನ್ನಾಗಿ ಹಾಕ್ತಾರೆ. ಒಂದು ಸ್ಪೂನಲ್ಲಿ ಇದನ್ನ ಚೆನ್ನಾಗಿ ಮಿಶ್ರಣ ಮಾಡ್ಕೋಬೇಕು. ಓಕೆ. ಸ್ಮೆಲ್ ಸೂಪರ್ ಬರ್ತದೆ. ಇನ್ನ ಸವಿಯಾದ ಬರುತ್ತೆ. ಅದು ಇನ್ನು ನಾನು ಇದಕ್ಕೆ ಹಾಕೊಂಡಿಲ್ಲ. ಸಾಕಿಲ್ಲ, ನಾವೆಲ್ಲ ಕಾಯ್ಕೊಂಡು ಕೂತೀವಿ ಬರ್ಗೆಟ್ ಅಷ್ಟೊಂದು ಚೆನ್ನಾಗಿರುತ್ತೆ ಅಂತ ನಿರಂಜನ್ ಸರ್. ಆದರೆ ಪಾಪ ಅವ್ರ ವಾಯ್ಸ್ ಹೋಗಿದೆ. ಆ ವಾಯ್ಸ್ ಇದ್ದರೆ ಮಾತ್ರ ಅವ್ರ ಕೈಯಲ್ಲಿ ಹಾಡು ಆಡ್ತಿದ್ವಿ, ಚೆನ್ನಾಗಿ ಮಾತಾಡ್ತಿದ್ರು. ಏನು ಮಾಡೋಕ್ಕಾಗಲ್ಲ, ಚಳಿಗೆ ವಾಯ್ಸ್ ಹೋಗ್ಬಿಟ್ಟಿದೆ. ತುಂಬ ಜ್ವರ. ಎಷ್ಟು ಜನ ತಿನ್ಬೋದು ಸರ್? ಇದರಲ್ಲಿ ಆಲ್ಮೋಸ್ಟ್ 25 ಜನ ತಿನ್ಬೋದು. 25 ಜನ ಪೀಸು ನಾವು 2.5 3 kg ತನಕ ಬರುತ್ತೆ. ಅದನ್ನ ಹಾಂ ಸರ್ ಹೇಳಿದ್ರು.
ಅದು ಉಂಡಿ ಉಂಡಿ ಆಗಿರೋದನ್ನೆಲ್ಲ ಹೊಡಿಬೇಕು. ಹೌದೌದು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ಹಾಂ ಹಾಂ ಅವಾಗಲೇ ಅದ್ರದ್ದು ಇದು ಕರೆಕ್ಟ್. ಚೆನ್ನಾಗಿ ಸ್ಟೇರ್ ಮಾಡಿಕೊಂಡು ಸ್ಮ್ಯಾಶ್ ಮಾಡಿದರೆ ಅದಕ್ಕೆ ತುಪ್ಪದಲ್ಲೇ ನೆನಿಬೇಕು. ಹಾಂ ಸರ್ ಹೌದೌದು. ಸ್ವಲ್ಪ ತುಪ್ಪ ಎಣ್ಣೆ ಕಲ್ಸ್ಕೊಳಕ್ಕೆ ಹಾಂ ಹಾಂ ಇದನ್ನೆಲ್ಲ ಬರೀ ನಾನು ತುಪ್ಪದಲ್ಲೇ ಮಾಡೋದು. ಕರೆಕ್ಟ್. ಇವರು ಮೈಸೂರು ಪಾಕ್ ಮಾಡ್ತಿದ್ದಾರೆ. ಇಲ್ಲಿ ನೋಡಿದ್ರೆ ಎಲ್ಲ ಇಲ್ಲಿ ಕೂತಿ ಟಿ ವಿ ನೋಡ್ತಿದ್ದಾರೆ. ಹಾಯ್ ಸರ್. ಅವರು ಹೊಸ ಮೆಂಬರು, ಇಷ್ಟು ದಿನ ಕಾಣಿಸಿರ್ಲಿಲ್ಲ ವಿಡಿಯೋದಲ್ಲಿ, ಬೋರೇಗೌಡರು ಅಂತ. ಹಾಯ್ ಸರ್, ಆರಾಮಾ? ರೆಡಿ ಇದೆಯಾ ತಿನ್ನಕ್ಕೆ ಮೈಸೂರು ಪಾಕ್ನ? ಇವರು ಸಾಗರ್ ಸರ್ ತಂದೆಯವರು. ಹಾಯ್ ಮಾಡಿ ಸರ್. ಒಳ್ಳೆ ಎಳ್ಳೆ ಕೊಡ್ತಾರೆ ನಮಗೆಲ್ಲ, ತುಂಬಾ ಸಂತೋಷ. ನಮ್ಮ ಜಿಲ್ಲೆ ಇಲ್ಲಿ ಜಗದೀಶ್ ಸರ್ ಇದ್ದಾರೆ ನೋಡಿ, ಮಾತಾಡಿ ಸರ್. ಬಂದೆ ಬನ್ನಿ ಸರ್. ಅಪ್ಪ ನಮ್ಮಪ್ಪ ಇವರು. ಬಂದೆ 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 ಮಾಡಿ ಮಾಡಿ ನೀವು. ಏನು ಸರ್ ಸಕ್ಕರೆ ಎಷ್ಟು ಹಾಕ್ಬೇಕು ನೀವು? ಈಗ ಎಷ್ಟು? ಸಕ್ಕರೆ 2 ಕಪ್ ಕಡ್ಲೆಟ್ ಹಾಕೊಂಡಿದ್ದೀನಿ. ಹಾಂ, ಇದಕ್ಕೆ 3 ಕಪ್ ಸಕ್ಕರೆ ಹಾಕೊಂತೀನಿ. 3 ಕಪ್ ಸಕ್ಕರೆ. ಸಕ್ಕರೆ ಬಾಂಡ್ಲಿಗೆ ಹಾಕೊಂತೀನಿ. ಓಕೆ. ಸಕ್ಕರೆ ಪಾಕ ಅಲ್ಲ ಸರ್ ಇದು ಮಾಡೋದು ಇವಾಗ? ಸ್ವಲ್ಪ ಕಮ್ಮಿ ಮಾಡ್ತೀನಿ, ಸಕ್ಕರೆ ಕೆಲವರು ಇಷ್ಟ ಇದಾಗಲ್ಲ. ಕರೆಕ್ಟ್ ಕರೆಕ್ಟು. ಹಾಗಾಗಿ ಸಕ್ಕರೆ ಕಮ್ಮಿ ಇದ್ದಷ್ಟು ರುಚಿ ಜಾಸ್ತಿ ಸರ್ ಅದು. ಕೆಲವರು ಜಾಸ್ತಿ ಸ್ವೀಟ್ ಇಷ್ಟಪಡಲ್ಲ. ಹಾಂ ಹಾಂ. ಹಾಗಾಗಿ ಸೊ 2 ಕಪ್ಪು ಕಡಲೆ ಹಿಟ್ಟಿಗೆ 3 ಕಪ್ ಸಕ್ಕರೆ ಹಾಕೊಂಡಿದ್ದಾರೆ ಕಾಣುತ್ತಲ್ಲ ಇಲ್ಲಿ. ಇವಾಗ ಅದನ್ನು ಪಾಕ ಮಾಡ್ಕೋತಾರೆ. ಪಾಕ ಮಾಡ್ಕೊಂಡು ಈಗ ಇದನ್ನ ಒಲೆ ಹಚ್ಕೋಬೇಕು. ಹಾಂ ಮಾಡಿ ಸರ್. ಲೈಟ್ ಬೇಕು. ಲೈಟ್ರು ಬೇಕಾ? ಲೈಟ್ರು ಅಲ್ಲಿದೆ ನೋಡಿ ಸರ್, ಇಲ್ಲಿ ಹಿಂದೆ. ಒಳ್ಳೆ ಹಚ್ಚಿದ್ದಾರೆ. ಇವಾಗ ಶುರು ಆಗುತ್ತೆ ನಮ್ಮ ಮೈಸೂರು ಪಾಕ್. ನೀರು ನೋಡಿ, ರಿಫೈನ್ ನೀರು. ರಿಫೈನ್ ಅಂದರೆ ಪ್ಯೂರಿಫೈಡ್ ನೀರು, ಬಿಸ್ಲರಿ ವಾಟ್ರು. ಓ ಕೃಷ್ಣನವರು ನೋಡಿ, ನಮ್ಮ ಕೃಷ್ಣ ಸರ್ ಅಂತವರು. ನಮಸ್ಕಾರ ಮಾಡಿ ಸರ್. ನಮ್ಮ ಡಾಕ್ಟರ್ ಸಾಹೇಬ್ರು ಡಾಕ್ಟ್ರ್ ಮಾತಾಡ್ಸಿದ್ರು. ಡಾಕ್ಟ್ರ್ ಅವಾಗಲೇ ಫಸ್ಟು. ಹಾಂ, ಇದನ್ನ ನಾನು ಪಾಕ ಮಾಡ್ಕೊತೀನಿ ಸರ್. ಪಾಕ ಮಾಡ್ಕೊತಾ ಇದ್ದೀನಿ. ಮಾಡಿ ಮಾಡಿ ಮಾಡಿ. ಪಾಕ ಯಾವ ಥರ ಅಂದರೆ ಹಾಂ, ಒಂದು ಹದ ಬರಬೇಕು. ಹದ ಬರ್ಬೇಕು. ವಾಟರ್ ಎಳೆ ಪಾಕ ನಾವು ಅಂಟಿದ್ರೆ ಎಳೀತದೆ. ಹಾಂ ಹಾಂ ಹಾಂ, ಸ್ಟಿಕ್ಕಿ ಸ್ಟಿಕ್ಕಿ ಥರ ಬರಬೇಕು ಪಾಕ. ಯಾರು ಕನ್ನಡ ಅರ್ಥ ಆಗಲ್ಲ ಅಂದರೆ ಕ್ಯಾರಮಲ್ ಥರ ಬರಬೇಕು ಅಂತ ಹೇಳ್ತಿದ್ದಾರೆ. ತುಂಬ ಚೆನ್ನಾಗಿರುತ್ತೆ. ಮನೆಯಲ್ಲಿ ಯಾರು ನೆಂಟರು ಬಂದರೆ ತಕ್ಷಣ ಮಾಡೋಂಥ ಒಂದು ಇದೆ. ಹಾಂ ಕೆಲವರೆಲ್ಲ ಹೋಟ್ಲಿಂದ ತರಿಸ್ತಾರೆ, ಅದನ್ನ ನಾವು ಕರೆಕ್ಟು ಸರ್. ಬಟ್ ಮನೇಲಿ ಮಾಡ್ಕೊಳಕ್ಕೆ ತುಂಬ ಕಷ್ಟ ಸರ್ ಅಲ್ವಾ? ಕೆಲವರು ಜಾಮೂನು ಅಂತಾರೆ, ಜಾಮೂನ್ ತುಂಬಾ ಸಕ್ಕರೆ. ಜಾಮೂನ್ ತೀರಾ ಇನ್ನೂ ಸಕ್ಕರೆ ಆದ್ರೂ ನಾವು ಸ್ವಲ್ಪ ಕಮ್ಮಿ ಹಾಕ್ತೀವಿ. ತುಪ್ಪ ಇರುತ್ತೆ, ತುಪ್ಪದಿಂದ ಏನೂ ಆಗಲ್ಲ, ಆರೋಗ್ಯಕ್ಕೆ ಒಳ್ಳೇದು ಸರ್. ಬಟ್ ಮನೇಲಿ ಮಾಡ್ಕೊಳಕ್ಕೆ ಕಷ್ಟ ಆಗಲ್ವಾ ಇವೆಲ್ಲ? ಇಲ್ಲ, ಏನಿಲ್ಲ, ಸುಲಭವಾಗಿ ಮಾಡ್ಬೋದಾ? ಈಸಿ ಇದು. ಈಸಿನಾ? ಮಕ್ಕಳು ಕಲಿಬೋದು ಇದು. ಓಕೆ. ಹ್ಮ್. ಈ ವಿಡಿಯೋ ಮುಖಾಂತರ ಅವ್ರಿಗೆ ಹೇಳ್ಕೊಡೋಕ್ಕೆ ನೀವು ಪ್ರಯತ್ನ ಪಡ್ತಿದ್ದೀರಾ? ಹೌದೌದು. ಮಾಡಿ ಸರ್. ಸಕ್ಕರೆ ಪಾಕ ಆಗ್ತಾ ಇದೆ. ಫ್ಲೇಮು ಬಿಸಿ ಇರಲ್ಲ? ಬಿಸಿ ಇದು ಜೋರಾಗಿ ಜೋರಾಗಿ ಇಡ್ಬೇಕಾ? ಏನಿಲ್ಲ. ಸರಿ ನೋಡಿ, ಸರಿ. ಫ್ಲೇಮ್ ಜೋರಾಗಿ ಇಟ್ಟಿದ್ದೀನಿ. ಹಾಂ ಸರ್, ಹೈ ಫ್ಲೇಮಲ್ಲಿದೆ ನೋಡಿ. ಓಕೆ, ಈಗ ಪಾಕ ಒಂದು ಅದಕ್ಕೆ ಬಂದಿದೆ ನೋಡಿ. ಹೆಂಗೆ ಗೊತ್ತಾಗುತ್ತೆ ಅಂದರೆ, ನಾವು ಈ ಪಾಕ ಇದನ್ನು ಹಾಕಿದರೆ ಒಳಗೆ ಕರಗಬಾರ್ದು. ಸೊ ಅದು ಒಂದು ಅದಕ್ಕೆ ಬಂದಿದೆ. ಈ ನಾರು ಥರ ಬರಬೇಕು ನೋಡಿ, ಈ ಥರ ಸ್ಟಿಕ್ಕಿ 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 ಸ್ಟಿಕ್ಕಿಯಾಗಿ ಬಂದರೆ ಸೊ ಪಾಕ ರೆಡಿ ಅಂತ. ರೆಡಿ ಅಂತ. ಓಕೆ, ಈಗ ಏನು ಮಾಡಬೇಕು ಅಂದರೆ, ಪಾಕ ರೆಡಿ ಆದಮೇಲೆ ನಾವು ಈ ಕಲ್ಸ್ಕೊಂಡಿದ್ವಲ್ಲ ಮಿಶ್ರಣ, ಕಡಲೆ ಹಿಟ್ಟು, ತುಪ್ಪ ಮತ್ತೆ ಎಣ್ಣೆ, ಸ್ವಲ್ಪ ಎಣ್ಣೆಯಲ್ಲಿ, ಗೋಲ್ಡ್ ವಿನ್ನರ್ ಎಣ್ಣೆಯಲ್ಲಿ ಕಲ್ಸ್ಕೊಂಡಿದ್ವಲ್ಲ ಅದನ್ನ ಇದಕ್ಕೆ ಮಿಕ್ಸ್ ಮಾಡಬೇಕು. ಓಕೆ. ಮಿಕ್ಸ್ ಮಾಡೋಕ್ಕೆ ಸ್ವಲ್ಪ ಹೆಲ್ಪ್ ಮಾಡ್ತೀರಾ ಯಾರು? ಸರ್ ಕಳಿಸ್ಲಿಲ್ಲ ಯಾರು ಮಾಡೋಕ್ಕೆ? ಕರೀರಿ ಒಬ್ರು, ಡಾಕ್ಟ್ರ್ ಕರೀರಿ. ಡಾಕ್ಟ್ರ್ ಎಲ್ಲಿದ್ದಾರೆ? ಡಾಕ್ಟ್ರ್ ಹುಡುಕ್ಬೇಕು. 2000 years later. ನಿರಂಜನ್ ಸರ್ಗೆ ಡಾಕ್ಟ್ರೇ ಬೇಕಂತೆ. ಸೊ ಡಾಕ್ಟ್ರ್ ಮಿಕ್ಸ್ ಮಾಡಕ್ಕೆ ಬರ್ತಿದ್ದಾರೆ. ಸೊ ಇದು ಮಿಕ್ಸ್ ಮಾಡಿದ್ದೀರಲ್ಲ, ಇದನ್ನ ಮೆಲ್ಲಕ್ಕೆ ಇದಕ್ಕೆ ಹಾಕ್ಬೇಕು ನೀವು, ಸಣ್ಣದಕ್ಕೆ ಹಾಕಿ.
ಹಿಂಗೆ ಇದಕ್ಕೆ ಹಾಕ್ರಿ, ಹಂಗೆ ಎತ್ಬಿಟ್ಟು ಬೆಲ್ಲಕ್ಕೆ ಸ್ವಲ್ಪದೇ ಸ್ವಲ್ಪನೇ ಹಾಕ್ಬೇಕಾ? ಹಾಕ್ರಿ 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 ನೋಡಿ ಇದನ್ನು ಹಾಕ್ತಾ ಇದ್ದಾರೆ. ಸೂಪರ್ ಸರ್, ಸೂಪರ್ ಸರ್. ಹಾಕಿ ಫಾಸ್ಟಾಗಿ ಹಾಕಿ, ಏನಾಗಲ್ಲ, ಹಾಕಿ. ಸರ್ ಕಳಿಸ್ತಾನೆ ಇರಬೇಕಾ ಅದನ್ನು? ಹೌದು, ನಾವು ಯಾವತ್ತೇ ಆಗಲಿ ಬಿಡಲೇಬಾರ್ದು ಇದು. ಓಕೆ, ಯಾವಾಗಲೇ ಆಗಲಿ ಇದನ್ನು ಈ ಥರ ಸ್ಟೇರ್ ಮಾಡ್ತಾನೇ ಇರಬೇಕು. ಓಕೆ ಓಕೆ ಓಕೆ. ಸೊ ಅಲ್ಲಿಗೆ ಪಾಕ ಇದಾಗಲ್ಲ, ಗಂಟಾಗಲ್ಲ. ಹಾಂ ಹಾಂ. ಒಂದು ಮೈಸೂರು ಪಾಕದು ಚೆನ್ನಾಗಿ ಎಳೆ ಎಳೆಯಾಗಿ ಹಾಕಿ, ಫಾಸ್ಟಾಗಿ ಹಾಕಿ, ಏನಾಗಲ್ಲ. ಸೂಪರ್ ಸರ್, ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣುತ್ತೆ. ಹಾಕಿ ಹಾಕಿ ಚೆಫ್ ತುಂಬಾ ಎಕ್ಸ್ಪೀರಿಯನ್ಸ್ ಚೆಫ್ ಇವರು. ಹೌದು ಸರ್, ಪಕ್ಕ. ಯಾಕಂದ್ರೆ ಇಷ್ಟು ನೋಡಿ ಸೂಪರ್ ಆಗಿ ಬಂತು, ಸೂಪರ್ ಆಗಿ ಬಂತಿದ್ದು. ಹಾಕಿ ಹಾಕಿ ಫುಲ್ಲು ಅಲ್ಲ, ಅದ್ರಾಗ ಇರೋದೆಲ್ಲ ಫುಲ್ಲು ಕ್ಲೀನಾಗಿ ಸೂಪರ್. ಇವಾಗ ನೆಕ್ಸ್ಟ್ ನಾವು ಬರೀ ಮೈಸೂರು ಪಾಕ್ ಚೆಚ್ಚೋದು ನಮ್ಮ ಕೆಲಸ. ಇದನ್ನೆಲ್ಲ ಇಟ್ಬಿಡು ಅಂತ. ತೊಳೆದ್ಬಿಡ್ತೀನಿ ಬಿಡಿ. ಬೇಡ ಬೇಡ ಬೇಡ, ಅಲ್ಲಿ ನೀರು ಹಾಕ್ಬಿಡಿ, ನೀರು ಹಾಕ್ಬಿಡ್ರಿ. ಕಳಿಸ್ತಾನೆ ಇರಬೇಕು ಅದನ್ನು. ಇದನ್ನು ಸ್ಟೇರ್ ಮಾಡ್ತಾನೇ ಇರಬೇಕು. ಓಕೆ ಸರ್, ಅಂದಾಜು ಎಷ್ಟು ನಿಮಿಷ ಆಗುತ್ತೆ ಇನ್ನು? ಒಂದು 20 ನಿಮಿಷ ಹಾಂ. ನಾವಿದು ಮಧ್ಯ ಮಧ್ಯ ತುಪ್ಪ ಮತ್ತು ಎಣ್ಣೆ ತುಪ್ಪ ಹಾಕೊಂಡ್ಲೇಬೇಕು ಜಾಸ್ತಿ. ಈಗ ತುಪ್ಪ ಈಗ ಹಾಕ್ಬೇಕಾ? ಓಕೆ. ಇನ್ಮೇಲೆ ಮಧ್ಯ ಮಧ್ಯದಲ್ಲಿ 5 ಹೌದು, ನಿಮಿಷ ಹೌದು. ಒಂದ್ಸತಿ. ಓಕೆ, ತುಪ್ಪ ರೆಡಿ ಇದೆ. ಮನೆಯಲ್ಲಿ ಯಾರು ಹೊಸದಾಗಿ ಮದುವೆ ಆಗಿರ್ತೀರಾ, ಹುಡುಗಿಗೆ ಮಾಡಕ್ಕೆ ಬರಲ್ಲ ಅಂದರೆ ಈ ವಿಡಿಯೋ ನೋಡಿ, ಈ ವಿಡಿಯೋ ಮುಖಾಂತರ ಕಲಿಬೋದು. ಹೊಸ್ದಾಗಿ ಐತಲ್ಲ, ಗೃಹಿಣಿಯರು ಕಲಿತಾರೆ. ಮನೇಲಿ ಯಾರಾದ್ರೂ ತುಂಬಾ ಜನ ಮೈಸೂರು ಪಾಕ್ ಮನೇಲಿ ಮಾಡಲ್ಲ. ಸರ್, ಇದು ಹೌದು ಭಾರಿ ಈಸಿ. ಈಸಿಯಾಗಿ ಮಾಡ್ಬೋದು. ಕರೆಕ್ಟ್. ಸೊ ಬರೀ ಪಾಯಸ, ಜಾಮೂನು ಇದನ್ನ ಮಾಡ್ಬಿಡ್ತಾರೆ. Correct. ಇದೆಲ್ಲ ಬೇಜಾರಾಗ್ಬಿಟ್ಟಿದೆ ಇವತ್ತಿನ ಇದ್ರಲ್ಲಿ. ಸರ್, ಜನಕ್ಕೆ ಹೆಂಗೆ ಅಂತಂದ್ರೆ ಒಂದು ಬಂದ್ಬಿಟ್ಟಿದೆ ಮನಸ್ಸಿಗೆ ತಲೆಗೆ, ಮೈಸೂರು ಪಾಕ್ ಅಂದ್ರೆ ಆಗಲ್ಲ ಕೆಲಸ ಅಂತ, ಹೌದು. ಹಂಗಾಗೋದು. ಇದು ಬರೀ ಭಟ್ರು ಮಾಡೋ ಕೆಲಸ ಅಂತ. ಹಾಂ, ಎಕ್ಸಾಕ್ಟ್ಲಿ ಸರ್, ಕರೆಕ್ಟ್. ಸೊ ನೀವೆಲ್ಲ ಮಾಡಿದ್ರೆ ಹೊಸ ಹೊಸ ತಿಂಡಿ ಸ್ವೀಟ್ ಇದು. ನೋಡಿ ಹಿಂಗೆ ಮಿಕ್ಸ್ ಮಾಡ್ತಾರೆ ನೋಡಿ, ಈ ಥರ ಮಿಕ್ಸ್ ಮಾಡೋಕೆ ನಮ್ಗೆ ಯಾರಿಗೂ ಆಗಲ್ಲ, ಜಸ್ಟ್ ನೆನೆ ಸರಿ ಮಾತ್ರ. ಸೂಪರ್ ಸರ್, ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣುತ್ತೆ. ತಿನ್ನಕ್ಕೆ ಎಷ್ಟು ಚೆನ್ನಾಗಿರುತ್ತೆ. ಪಕ್ಕ ಸರ್, ಸೂಪರ್ ಟೇಸ್ಟ್ ಆಗಿರ್ತದೆ. ಸಕ್ಕತ್ತಾಗಿರುತ್ತೆ. ಓ, ಈಗ ಅದನ್ನ ತಟ್ಟೆಗೆ ಸೋರ್ಬಿಟ್ಟು ಹಾಕ್ಬಿಡೋದಾ? ಆಮೇಲೆ ಆಮೇಲೆ ಲಾಸ್ಟ್ ಇನ್ನೂ ತುಂಬ ಟೈಮ್ ಇದೆ. 20 ನಿಮಿಷ ಆಗುತ್ತಾ? ಹೌದು ಸರ್, 20 ನಿಮಿಷ ಹಂಗೆ ಎಷ್ಟು ಮಾಡ್ತಾ ಇರಬೇಕಾ? ಹಿಂಗೆ ಹೌದೌದೌದು, ನಾವು ಮಾಡಲೇಬೇಕು ಈ ಥರ. ಅದು ಚೆನ್ನಾಗಿ ಬೇಯುತ್ತೆ, ಗಂಟೆ ಆಗ್ಬಿಡುತ್ತೆ. ಕರೆಕ್ಟ್, ಗಂಟಾಗ್ಬಿಡುತ್ತೆ. ಹಾಕುಗಳು ಬೇಜಾನ ಎತ್ಕೊಂಡೋಗಿ ಅದೇ ತೊಗೊಳ್ಳಿ. ತರಕಾರಿ ಹಚ್ಚಕ ಸೌತೆಕಾಯಿ. ಹಚ್ಚಿ 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 ಅದ್ರಲ್ಲಿ ಕೆಲಸ ಮಾಡಿ. ನೋಡ್ರಿ ಈಗ ಹೆಂಗೆ ಬರ್ತಿದೆ. ಸೊ ಈಗ ಇದು ಎಣ್ಣೆ ಕೇಳುತ್ತೆ, ಈಗ ತುಪ್ಪ ಕೇಳುತ್ತೆ. ಡಾಕ್ಟರ್ ಚೂರು ತುಪ್ಪ ತಗೊಳ್ಳಿ ಹಂಗೆ. ಓಕೆ, ಡಾಕ್ಟರ್ ತುಪ್ಪ ತಗೋತಿದ್ದಾರೆ. ಈಗ ಇದಕ್ಕೆ ತುಪ್ಪ Okay. ಮಿಕ್ಸ್ ಮಾಡಿ, ಹಾಕಿ 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 ನೀವು ಹಾಕಿ. ತುಪ್ಪ ಹಾಕ್ತಾನೆ ಇರ್ಬೇಕಾ? ಸಾಕು. ಹೌದು, ಸಾಕಾ? ನೋಡಿ ಈಗ ಈ ಥರ ಈಗ ಸ್ಟೇರ್ ಮಾಡಬೇಕು. ಅದು ತಗೊಳುತ್ತೆ, ತುಪ್ಪ ಎಳ್ಕೊಳುತ್ತೆ. ಹಾಂ ಹಾಂ. ಬೆಂದಷ್ಟು ತುಪ್ಪ ಎಳ್ಕೊಂತ ಇರುತ್ತೆ. ಓಕೆ. ಹಾಂ, ಚೂರು ಎಣ್ಣೆ ಬೀಳಲೇಬಾರ್ದು. ತುಪ್ಪನ ಹೀರ್ಕೊಂಡ್ಬಿಡುತ್ತಾ? ಹೌದೌದು, ಹಸಿಟ್ಟು ಹಸಿಟ್ಟು ಬರೀ ತುಪ್ಪದಲ್ಲೇ ಇದು. ಓಕೆ ಓಕೆ ಸರ್, ಇನ್ನೇನು ಇಂಗ್ರೀಡಿಯೆಂಟ್ಸ್ ಬೇಡ ತಾನೆ, ಇಷ್ಟೇ ಅಲ್ವಾ ಅದು? ಹೌದೌದು, ಇನ್ನೇನು ಇಲ್ಲ ಅಷ್ಟೇ. ಇವಾಗ ಹೌದೌದು ಹೌದೌದು. ಸಕ್ಕರೆ ಮತ್ತೆ ತುಪ್ಪ. ತುಪ್ಪ ಇದು ಮೂರಲ್ಲೇ ನಾವು ಇದು ಮಾಡೋದು. ಕೆಲವರು ಹೋಟ್ಲಲ್ಲಿ ಏನೇನೋ ಮಿಕ್ಸ್ ಮಾಡ್ತಾರೆ, ಡಾಲ್ಡಾ ಅದನ್ನ ಹಾಕ್ತಾರೆ. ಡಾಲ್ಡಾ ಹಾಕ್ತಾರೆ, ಆರ್ಜಿ. ಅದು ಸುಮ್ಮನೆ ತುಪ್ಪದ್ದು ಅಂತ ಹೇಳಿ ಸ್ಪೆಷಲ್ ಮೈಸೂರು ಪಾಕ್ ಅಂತ ಕೊಡ್ತಾರೆ. ಅದು ನೋಡಿದ್ರೆ ಏನೋ ಅನ್ಸಲ್ಲ. ಜನಾರ್ದನ್ ಇದರಲ್ಲಿ ಇದಕ್ಕಿಂತ ವರ್ಸ್ಟ್ ಆಗಿರ್ತದೆ. ಅದೊಂದು ಸತ್ಯ. ಅದನ್ನ ತಿಂದು ತಿಂದು ನಾವು ಅದೇ ಚೆನ್ನಾಗಿದೆ, ಇವತ್ತು ತಿಂದು ನೋಡಿ ಅದು ಸಕ್ಕರೆ ಮಯ ಸರ್, ಜನಾರ್ದನ್ ಹೋಟ್ಲಲ್ಲಿ. ಹೌದು, ರಾಮನಗರ ಜನಾರ್ದನ್ ಹೋಟ್ಲು. ನಾವೇನು ಅಫೆಂಡ್ ಮಾಡೋಕ್ಕೆ ಹೇಳ್ತಿಲ್ಲ, ರಿಯಾಲಿಟಿ ಹೇಳ್ತಿರೋದು ಅಷ್ಟೇ, ತಪ್ಪು ತಿಳ್ಕೊಬೇಡಿ ಯಾರು. ಅಷ್ಟೇ. ಈಗ ದಿನನಿತ್ಯ ಮಾಡೋರವರು ಕರೆಕ್ಟ್. ಅದು ಬಿಸ್ನೆಸ್ಗೆ ಅಂತಲೇ ಮಾಡ್ಕೊಂಡಿದ್ದಾರೆ. ನೋಡಿ ಇದು ಇನ್ನೂ ಎಳ್ಕೊಳುತ್ತೆ, ನೀವೇನು ಇದು ಮಾಡೋಂಗಿಲ್ಲ. ನೀವು ಯಾಕೆ ಸರ್ ಥೈಲ್ಯಾಂಡ್ ಕಡೆ ಅಂತ ಕಡೆ ಬೇರೆ ಬೇರೆ ದೇಶಕ್ಕೆ ಹೋಗಿ ಮಾಡೋಕ್ಕೆ? ನಮಗೆ ಟೈಮ್ ಇಲ್ಲ, ಯಾಕೆಂದರೆ ನಮ್ಮದೇ ಆದಂಥ ಕೆಲಸಗಳಿದೆ. ಕರೆಕ್ಟ್ ಕರೆಕ್ಟ್. ಸೊ ಇವೆಲ್ಲ ಇಲ್ಲ, ಇದೇನು ನಮ್ಮ ಸ್ನೇಹಿತರಿಗೆ ಕೆಲವರಿಗೆ ಅಷ್ಟೇ ಪ್ರೀತಿಯಿಂದ ಖುಷಿಯಿಂದ ಪ್ರೀತಿಗೋಸ್ಕರ. ಸೊ ಮನೇಲಿ ಯಾರೇ ಅರ್ಜೆಂಟಾಗಿ ಬಂದರು ಹೋದರೆ
ಹಾಗಾಗಿ ಇದನ್ನ ಮಾಡ್ತಾ ಇರ್ತೀವಿ. ಸರ್ ಇವಾಗ ಮನೇಲಿ ಗುಲಾಬ್ ಜಾಮೂನ್ ಎಲ್ಲ ಮಾಡ್ತಾರಲ್ಲ ಅದು ಮಾಡ್ತಾರೆ. ಸುಲಭ ಅನ್ಕೊಂಡು ಮಾಡ್ತಾರೆ, ಇದು ಅದಕ್ಕಿಂತ ಸುಲಭ ಇದೆ ಸರ್ ಮಾಡಕ್ಕೆ? ಹೌದು, ಇದು ಸುಲಭನೇ, ಮಾಡಿದ್ರೆ ಎಲ್ಲದೂ ಸುಲಭ. ತಾಳ್ಮೆ ಬೇಕು, ಪೇಷನ್ಸು. ನಮ್ಮ ಡಾಕ್ಟ್ರು ಮಂಜುನಾಥ್ ಅವರಂತೂ ಇದಕ್ಕೆ ತುಂಬ ಅವ್ರದ್ದು ಒಂದು ಬೇಡಿಕೆ ಇತ್ತು. ತಾವು ಮಂಜುನಾಥ್, ಶಿವಕುಮಾರು, ನಟರಾಜ್ ಅವರು, ಸಾಗರ್, ಗೋರೇಗೌಡರು, ಜೀವನ್ನು, ಆಮೇಲೆ ನಮ್ಮ ಕೃಷ್ಣಗೌಡರು, ಜಗದೀಶ್ ಸರ್, ನಮ್ಮ ಶ್ರೀನಿವಾಸ್ ಸರ್, ಆಮೇಲೆ ನಮ್ಮ ನಾಗರಾಜ್ ಸರ್ ಅವರು ಬಂದಿಲ್ಲ, ಆಮೇಲೆ ಸತ್ಯ ಅವರು, ರಾಜೇಶ್, ಎಲ್ಲರಿಗೂ ಇಷ್ಟ ಆಗಿತ್ತು. ಇದಾರೆ, ಎಲ್ಲರೂ ಸೇರ್ತೀನಿ ಅಂದಿದ್ರು. ನನ್ನ ಹೆಸರು ಮಾಡಿಸ್ಬಿಟ್ಟಿದ್ದೀರಾ? ಆಮೇಲೆ ನೀವು ತೇಜಸ್ ಮೇನು, ನೀವು ಇದಕ್ಕೋಸ್ಕರನೇ ಇವತ್ತು ಬಂದಿರೋದು ನನಗೆ ಗೊತ್ತು. ಹಾಗಾಗಿ ಇವತ್ತು ನಿಮ್ಮಂಥ ಹುಡುಗರಿಗೆ ಸ್ವೀಟ್ ಅಂದ್ರೆ ಭಾರಿ ಇಷ್ಟ. ನಾನು ನೋಡಿದ್ದೀನಿ ಸರ್, ಸ್ವೀಟ್ಗಿಂತ ನೀವು ಮಾಡೋ ಸ್ವೀಟ್ ತುಂಬ ಇಷ್ಟ. ಓಕೆ, ಟೇಸ್ಟ್ ಮಾಡಿದ್ವಲ್ಲ ತುಂಬ ಖುಷಿ ಆಗ್ಬಿಡ್ತು, ಸತ್ಯವಾಗಿ ಹೇಳ್ತಿದ್ದೀನಿ. ಗಟ್ಟಿ ಆಗ್ತಾ ಬರ್ತಾ ಇದೆ? ಇಲ್ಲ, ನಾನು ಹೇಳ್ತೀನಿ, ಇನ್ನೂ ಇದೆ, ಅದಕ್ಕೆ ಟೈಮ್ ಇದೆ. ಸರ್ ಕಳಿಸ್ತಾ ಇರಲಿ, ಸ್ವಲ್ಪ ಇಲ್ಲಿ ವಿಡಿಯೋ ಕಟ್ ಮಾಡಿ ಕಟ್ ಮಾಡಿ ಮುಂದೆ ವಿಡಿಯೋ ಮಾಡ್ತೀನಿ, ಅಲ್ಲಿಗೆ ಹೋಗಿ ಒಂದು ವಿಡಿಯೋ ಮಾಡ್ತೀವಿ, ಅಲ್ಲಿಗೆ ಹೋಗಿ ವಿಡಿಯೋ ಮಾಡ್ತೀವಿ. ಆಗ ನೋಡಿ ಸೂಪರ್ ಆಗುತ್ತೆ. ಈಗ ಏನ್ ನಡೀತಾ ಇದೆ? ಮಾಡೋಕ್ಕೋಸ್ಕರ ಎಷ್ಟೊಂದು ಜನ ಬಂದ್ಬಿಟ್ಟೆ, ತುಂಬಿಟ್ಟಿದ್ದಾರೆ ಈ ಚಿಕ್ಕ ಕಿಚನ್. ತುಪ್ಪದ ಮೈಸೂರು ಪಾಕ್, ನಂದಿನಿ ತುಪ್ಪದ ಸೂಪ್. ಏನ್ ಸರ್ ಇಷ್ಟೊಂದು ಡಿಮ್ಯಾಂಡ್ ನಿಮ್ಮ ಮೈಸೂರು ಪಾಕ್ಗೆ? ಜಗದೀಶ್ ಸರ್ ಹೆಂಗ ಅನಿಸುತ್ತೆ? ಸೂಪರ್ ಆಗಿ ಒಳ್ಳೆ ವಾಸನೆ ಬರ್ತಾ ಇದೆ. ಒಳ್ಳೆ ವಾಸನೆ ಮಾಡಿದೆ ಪಾಪ. ನಿಜವಾಗೂ ಬಹಳ ವಿಶೇಷವಾಗಿ ಮಾಡ್ತಾ ಇದ್ದಾರೆ. ಅದರಲ್ಲಿ ಇಚ್ಛಾಶಕ್ತಿ ಬಹಳ ಇದೆ, ಹಾಗಾಗಿ ಅದು ಬಹಳ ಚೆನ್ನಾಗಿ ಗಮ್ಮತ್ತು ಬಹಳ ಚೆನ್ನಾಗಿದೆ, ಘಮ ಘಮ ಅಂತ ಇದೆ. ಹಣೆಗೆ 3 ಪಟ್ಟೆ ಹೊಡೆದ್ದಾರೆ. ಕೆಲವರೆಲ್ಲ ನೀವು ಅಂಗಡಿ ಮಾಡಿಕೊಡ್ತೀನಿ ಮಾಡ್ರಿ, ಈ ಥರ ಮೈಸೂರು ಪಾಕ್ ಅಂತಾರೆ. ನಾನು ಮಾಡೋಕೆ ಹೋದ್ರೆ ಬೇರೆ ಎಲ್ಲ ಬಿದ್ದು ಹೊಡ್ತೀನಿ. ಸೊ ನಾನು ಅದನ್ನ ಅವ್ರನ್ನ ಹೊಟ್ಟೆ ಮೇಲೆ ಹೊಡೆಯಕ್ಕೆ ಇಲ್ಲ. ನಮ್ಮ ಫ್ರೆಂಡ್ಶಿಪ್ ಅಲ್ಲಿ ಒಂದು ಇಲ್ಲ ಸರ್, ಯಾರು ಬಿದ್ದೋಗ್ಲಿ ನೀವು ಬಿಡಬಾರ್ದು ಮಾಡುವಾಗ. ನೀವು ನಾವು ಸ್ಟ್ಯಾಂಡ್ ಆಗಿರ್ಬೋದು. ಚೂರು ಹಾಕ್ರಿ, ತುಪ್ಪ ಹಾಕಿ, ಎಣ್ಣೆ ಹಾಕ್ರಿ, ಎಣ್ಣೆ ಹಾಕ್ಬಿಡ್ರಿ. ನೋಡಿ ತುಪ್ಪ ಹಾಕಿದೀವಿ, ತುಪ್ಪ ಆಡ್ ಮಾಡ್ತಾರೆ, ಅದು ಶುದ್ಧ ತುಪ್ಪ, ಪ್ಯೂರ್ ಗೀ. ಅದಕ್ಕೆ ಹಿಂಗೆ ಇಟ್ಕೊಂಡು ಇದು ಯಾವುದೇ ಪ್ರಮೋಷನ್ ಇಲ್ಲ, ಜಸ್ಟ್ ತೋರಿಸ್ತಾನೆ. ಓಕೆ, ಸಾಕು. ಸೂಪರ್ ಸರ್, ಬರೀ ತುಪ್ಪದಲ್ಲಿ ಮುಳುಗಿಸ್ಬಿಟ್ಟಿದ್ದೀರಾ ಮೈಸೂರು ಪಾಕ್ನ. ಜಗದೀಶ್ ಸರ್ ಫುಲ್ಲು ಆಸೆನ ಕಾಯ್ತಿದ್ದಾರೆ ಟೇಸ್ಟ್ ಮಾಡಕ್ಕೆ. ಇದರ ಮುಂದೆ ಯಾವ ರಾಮನಗರದ ಮೈಸೂರು ಪಾಕ್ ಇಲ್ಲ. ಜನಾರ್ದನ್ ಹೋಟೆಲ್ ಮೈಸೂರು ಪಾಕ್ ಕೊಡೋದು ಮನೇಲಿ ವಿಡಿಯೋ ನೋಡಿದ್ರೆ ಬೈತಾರೆ ಸರ್. ನೀವು ಮಾತ್ರ ಮಜಾ ಮಾಡಿ. ಸರ್ ಮಾತಾಡಿ ಸರ್, ನೀವು ಮಾತಾಡಿ. ಅಲ್ಲ 3 ಪಟ್ಟೆ ಹೊಡೆದ ರಣಿಗೆ ಹಾಕ್ರಿ, ಏನಾಗಲ್ಲ. ಡಾಕ್ಟ್ರು ಏನ್ ಸರ್ ಇದು ಆಯಿಲ್ ಚೆನ್ನಾಗಿ ಕುಡಿಸ್ಬಿಡ್ತಿದ್ದೀರಾ? ಹಾಕ್ರಿ, ಆಯಿಲ್ ಮೇಲ್ಮೇಲೆ ಹಾಕ್ರಿ, ಇದು ಹಾಕ್ರಿ. ಜಗದೀಶ್ ಕೊಡ್ಬೇಕು ಮಾತಾಡಿ. ಎಲ್ಲ ವಾಸನೆ ನೋಡ್ಬಿಟ್ಟು ಮಾತೇ ಬರ್ತಾ ಇಲ್ಲ, ಅಷ್ಟು ಶುದ್ಧ ತುಪ್ಪದಲ್ಲಿ ಶುದ್ಧ ಮೈಸೂರು ಪಾಕು ಪ್ರಿಪೇರ್ ಆಗ್ತಾ ಇದೆ. ನಿಜವಾಗೂ ಇದನ್ನು ತಿನ್ನಲಿಕ್ಕೆ ಎಲ್ಲರೂ ಪುಣ್ಯ ಮಾಡಿದ್ರು. ಅದುವೇ ನಮ್ಮ ಸಾಗರ್ ಅವರ ಒಂದು ಪರಿಶ್ರಮದಿಂದ ಅವರ ಫಾರ್ಮ್ ಹೌಸ್ ಅಲ್ಲಿ ಈ ತರ ಒಂದು ನೋಡಿ ಅದಕ್ಕೆ ಬಂತು. ಸೊ ಬರ್ತಾ ಇದೆ, ಇದು ಅದ ಮಾಡ್ತಾವ್ರೆ. ಈಗ ಸೈಡ್ ಎಲ್ಲ ಎಣ್ಣೆ ಬಿಡುತ್ತದು. ಈಗ ಹೋಳಿಗೆ ಮಾಡೋದಕ್ಕಿಂತ ಮುಂಚೆ ಮೈದಾ ಹಿಟ್ಟನ್ನು ಮಾಡ್ತಾರಲ್ಲ ಆ ತರ ಆ ತರ ಮಾಡ್ತಾ ಇದಾರೆ. ಬಹಳ ಎಕ್ಸ್ಪರ್ಟ್ ನಿಜಕ್ಕೂ. ಇನ್ನು ಮುಂದಿನ ದಿನಗಳಲ್ಲಿ ಮುಂದಿನ ದಿನಗಳಲ್ಲಿ ಯಾವುದೇ ಮದುವೆಗಳು ನಡೀಲಿ ಇವ್ರನ್ನೇ ಕರ್ಕೊಂಡು ಮೈಸೂರು ಪಾಕ್ ಮಾಡ್ಸೋಣ. ಬಿಸಿ ಮೈಸೂರು ಪಾಕ್ ಬಿಸಿ ನೋಡಿ, ಎಣ್ಣೆ ಬಿಡ್ತಾ ಇದೆ ಈಗ ಸೈಡ್ ಎಲ್ಲ ಬಿಡ್ತಾ ಇದೆ. ಅದು ಬಿಟ್ರೆ ಏನು ಅಲ್ಲಿಗೆ ಆಲ್ಮೋಸ್ಟ್ ಬಂದಂಗೆ ಅಂತ. ಹೌದೌದು. ಓಕೆ, ನೋಡಿ ಈಗೆಲ್ಲ ಬಿಡ್ತಾ ಇದೆಯಲ್ಲ. ಆಮೇಲೆ ಅಚ್ಚಿಗೆ ಹಾಕ್ತೀರಾ ಇಲ್ಲ? ಅಚ್ಚಿಗೆ ಹಾಕ್ತೀವಿ. ಒಂದು ತಟ್ಟೆ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಆ ಚಾಕು ತೆಗೆದುಬಿಟ್ರೆ ಇಲ್ಲೇ ಇಟ್ಬಿಟ್ರೆ ಒಳ್ಳೇದು. ಅದ್ರ ಮೇಲೆ ಹಾಕಿದ್ಮೇಲೆ ಎಷ್ಟು ನಿಮಿಷ ಬಿಡಬೇಕು ಸರ್? ಬೇಡ, ಏನು ಬೇಡ, ಅದೇ ಎಳ್ಕೊಳ್ಳುತ್ತೆ ತುಪ್ಪ. ಅಲ್ಲ, ಈಗ ತಟ್ಟೆಗೆ ಬಿಟ್ಟ ಮೇಲೆ ಅದಾಗ್ಲಿಕ್ಕೆ ಎಷ್ಟು ಸಮಯ ಬೇಕು? ಒಂದು 10 ನಿಮಿಷ. ಆಮೇಲೆ ತಿನ್ಲಿಕ್ಕೆ ರೆಡಿ ಇರುತ್ತೆ. ಆಮೇಲೆ ನಮ್ಮ ಹೊಟ್ಟೆ ಒಳಗೆ ಹೋಗಿ 10 ನಿಮಿಷ. ಹೊಟ್ಟೆ ಒಳಗೆ ತಿನ್ನೋದು ಸುಲಭ, ಮಾಡೋದು ಕಷ್ಟ ಪಾಪ. ಶ್ರಮ ಪಟ್ಟು ಮಾಡ್ತಿದ್ದಾರೆ. ನೋಡಿ ಸರ್, ನೀವು ಹೇಳಿದಾಗ ಎಣ್ಣೆ ಬಿಟ್ಕೊತೀವಿ. ಬಿಡ್ತಾ ಇದೆ.
ನೋಡಪ್ಪ ನೋಡು ಓಕೆ ಆಗ್ತೀಯ ನೋಡಿ ಇವಾಗ ತಟ್ಟೆಗೆ ಬಟ್ಟೆ ಹಿಡ್ಕೊಳ್ಳಿ ಅವಸರ ಮಾಡಬೇಡಿ. ಇದು ತಟ್ಟೆ ಕೊಡ್ಲಾ ಸರ್? ಬೇಡ ಬೇಡ ಬೇಡ, ಜಸ್ಟ್ ಲೈಕ್ ಅನ್ನದ ಪಾಯಸ ಇದ್ದಂಗಿದೆ. ದೂರ ಹೋಗ್ರಿ ದೂರ ಹೋಗ್ರಿ. ಬರಲಿ, ಎಣ್ಣೆಲೆ ಬಿಡ್ಕೋತಾ ಇದೆ ಸೈಡ್ ನೋಡಿ ಕಾಣುತ್ತಲ್ಲ, ಸುಮ್ನೆ. ಕುದಿಯೋ ಎಣ್ಣೆ ಅದು. ಅದನ್ನು ಸಮ ಮಾಡಿ ಈಗ ಆಮೇಲೆ ಹೇಳ್ಕೊಳತ್ತೆ ಹೇಳ್ಕೊಳ್ಳಿ. ನೋಡಿ ಈ ಥರ. ಸೊ ನಾವು ಫಸ್ಟ್ ನೀವು ನೋಡ್ಬೋದು ಎಲ್ಲರೂ ಸೀರಿಯಸ್ ಆಗಿ ನೋಡ್ತಾ ಇದ್ದಾರೆ ಏನಾಗುತ್ತೆ ಅಂತ. ಸ್ವಲ್ಪ ಜಾಸ್ತಿ ಆಯಿತು. ಬಟ್ ಏನೂ ಆಗಲ್ಲ. ಎಣ್ಣೆ ಜಾಸ್ತಿ ಆಯ್ತಾ ಇದು ಜಾಸ್ತಿ? ಇಲ್ಲ ಹೇಳ್ಕೊಳತ್ತೆ. ಹೇಳ್ಕೊಳತ್ತೆ ಇದೆಲ್ಲ ಈ ನೋಡಿ ಈಗೆಲ್ಲ ಸುತ್ತ ಎಣ್ಣೆ ಇರೋದನ್ನ ಮತ್ತೆ ಹೇಳ್ಕೊಳತ್ತೆ. ಸರ್ ಶೇಪ್ ಕೊಡ್ತೀನಿ ಕೊಡಿ ಸರ್. ಹುಷಾರು ಆಯ್ತು ಮಾಡಿ ಮಾಡಿ. ಓಕೆ ಇಲ್ಲ ಇಲ್ಲ ಹಂಗೆ ಮಾಡಲಿ. ತುಂಬ ಹೆಲ್ಪ್ ಮಾಡ್ತೀಯ ನೋಡಿ. ಶೇಪ್ ಕೊಡಕ್ಕೆ ಮಾಡಿದ್ದಾರೆ. ಶೇಪ್ ಕೊಡ್ತಾರೋ ಶೇಪ್ ತೆಗಿತಾರೋ ಗೊತ್ತಾಗ್ತಿಲ್ಲ. ಮಾಡಿ ಸರ್. ನೋಡಿ ಸ್ವಲ್ಪ ರೆಡ್ಡಿಶ್ ಬಂತು ಅಂದರೆ ಅದು ಕರೆಕ್ಟ್ ಅದಾಗಿದೆ ಅಂತ. ಅದಕ್ಕೆ ತೆಗಿಲೇಬೇಕು, ಇಲ್ಲಾಂದರೆ ಸ್ವಲ್ಪ ಇದಾಯ್ತು ಅಂದರೆ ಭಾರಿ ಕಷ್ಟ. ಆಮೇಲೆ ಕೊರಿಬೇಕಾ ಸರ್ ಹಿಂಗೆ? ಹೌದು ಆಮೇಲೆ ಆಮೇಲೆ ತಟ್ಟೆ ಎಷ್ಟಾಗುತ್ತೆ ಸರ್ ಅಷ್ಟು? ಈಗ ಎಲ್ಲ ಸಾಕು. ನಾವು ಒಂದು ಅಳತೆಗೆ ಮಾಡಿದ್ದೀನಿ ಇದು. ಓಕೆ ಸೊ ಅವ್ರು ಅದಕ್ಕೆ ಅಷ್ಟು ಸಾಮಾನು ಮನೆಯಿಂದ ತಂದಿದ್ದು. ಸರ್ ಅದನ್ನ ಮೇನ್ ಹೇಳಿ ಸರ್. ಇದು ಮೈಕ್ ಕೊಡಿ ಅವ್ರಿಗೆ ಪಾಪ ಡಾಕ್ಟ್ರಿಗೆ. ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳಲ್ಲಿ ತಟ್ಟೆ ಮತ್ತೆ ಏನದು ಕಡಾಯಿ ಮತ್ತೆ ಕೈ ಆಡಿಸೋ ಇದು ಎಲ್ಲ ಅವರು ನಿರಂಜನ್ ಸರ್ ಮನೆಯಿಂದನೇ ತಗೊಂಡ್ಬಂದಿದ್ದಾರೆ. ಯಾಕೆ ಅಂತ ಕೇಳಿ. ಯಾಕೆ ಅಂದ್ರೆ ಅವರಿಗೆ ಅಳತೆಗೆ ಕರೆಕ್ಟ್ ಆಗಿ ಅವರು ಯೂಸ್ ಮಾಡೋ ಇಟ್ಕೊಂಡಿದ್ದಾರೆ. ಸೊ ಅದರಿಂದ ಪರ್ಫೆಕ್ಷನ್ ಆಗಿ ಬರುತ್ತೆ ಅಂತ. ಈಗ ಇಲ್ಲಿ ಬಂದು ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಸಿಗ್ಲಿಲ್ಲ ಅಂದ್ರೆ ಕಷ್ಟ ಆಗುತ್ತೆ. ರೆಡ್ಡಿಶ್ ಬಂತಲ್ಲ ಸರ್ ರೆಡ್ಡಿಶ್ ಚೇಂಜ್ ಆಗ್ತಿದೆ ಕಲರ್ ಪ್ಲಸ್ ಒಳ್ಳೆ ಟೆಕ್ಸ್ಚರ್ ಬರ್ತಿದೆ. ಫ್ಲೇವರ್ ಇದು ಬಿಸಿ ಇದೆ. ಸ್ಮೆಲ್ ಬರಲ್ಲ. ಅದನ್ನೆಲ್ಲ ಎಳ್ಬಿಡಿ ಸರ್. ಚೆನ್ನಾಗ್ ಬರುತ್ತೆ. ಸಿಕ್ಕುಪಾಕು ತುಪ್ಪ ಇದಕ್ಕೆ ಹಾಕ್ಬಿಡಿರ್ಬೇಕಾದ್ರೆ. ಸಿಕ್ಕುಪಾಕು ಅಲ್ಲಲ್ಲ ಸಾಲಲ್ಲ ಇದು ಹೇಳ್ಕೊಳತ್ತೆ. ಈಗ ಹಾಕ್ಬಿಡಿ ಹಾಕ್ಬಿಡುತ್ತೆ. ಹಾಕ್ಬಿಡಿ. ಕ್ರೇಜಿ ಸೂಪರ್. ಸರ್ ಅದು ಎಳ್ಕೊಂಡ್ಬಿಡುತ್ತೆ. ಈಗ ಅಂತಿಮವಾಗಿ ಗೀನ ಲೇಪನ ಮಾಡಿ ಲೇಪನ ಮಾಡ್ತಾ ಇದ್ದಾರೆ. ಅವರು ಅದೇನೋ ಕೆರ್ಕೊಂಡು ತಿನ್ನೋಕೆ ಟ್ರೈ ಮಾಡ್ತಾ ಇದ್ದಾರೆ. ಯಾಕೆ ಅದು ಸರ್ ಇದು ತಗೊಳ್ಳಿ, ಆದ್ರೆ ಕೆರಿಬೇಡಿ ಸರ್. ಎಲ್ಲರೂ ಒಳ್ಳೆ ಪದಾರ್ಥ ರೆಡಿ ತಿನ್ನೋ ಅಂತಾರೆ. ಇಲ್ಲಿ ನಮ್ಮದೇ ಇರೋ ವಿಶೇಷ ನಟರಾಜ್ ಅವರು ಬಂದಿದ್ದಾರೆ ಸರ್. ಹಾಯ್ ಮಾಡಿ ಸರ್. ಚಿಂಗ್ಸ್ ಸ್ಮೆಲ್ಲಿಂಗ್ ಇದೆ. ಸಕ್ಕತ್ತಾಗಿದೆ ಅಲ್ಲ ಸರ್. ಏನ್ ಸರ್ ಎಲ್ಲರೂ ಕಿತ್ಕೊಂಡ್ ತಿನ್ನೋ ಅಂತಾರೆ. ಅಲ್ಲಿ ಕರ್ಕೊಂಡ್ ತಿಂತಾರೆ. ಕಾಂತಿ ಸ್ವೀಟ್ ಅಲ್ಲ, ಕಾಂತಿ ಸ್ವೀಟ್ ಅಲ್ಲಿ ಈ ತರ ಮೈಸೂರು ಪಾಕ್ ಇರಲ್ಲ. ಈಗ ಇದನ್ನ ಸ್ಲೈಸ್ ಬಿಸಿ ಇದ್ದಾಗಲೇ ಕಟ್ ಮಾಡಿದ್ರೆ ಓಕೆ ಅವರಿಗೆ ಒಂದು ಸೊ ಬಿಸಿದಾಗೆ ಮಾಡ್ಬೇಕಾ? ಹೌದು. ಗಟ್ಟಿ ಆಗ್ಬಿಟ್ರೆ ಆಮೇಲೆ ಇದು ಮಾಡಕ್ಕಾಗಲ್ಲ. ಓಕೆ ಓಕೆ. ಕೇಕ್ ಕಟಿಂಗ್ ಮಾಡ್ತಾ ಇದ್ದಾರೆ. ಬಾಯಲ್ಲಿ ನೀರು ಬರ್ತಿದೆ. ಡಾಕ್ಟರ್ ಫುಲ್ ಎಕ್ಸೈಟ್ಮೆಂಟ್. ಬಾಯಲ್ಲಿ ನೀರು ಅವ್ರಿಗೆ ಸೀಕು ಪಾಕನ್ನ ಚೆನ್ನಾಗಿ ಚಪ್ಪರಿಸಿಕೊಂಡು ತಿನ್ನುತ್ತಿದ್ದಾರೆ ಶ್ರೀನಿವಾಸ್ ಸರ್. ಎಲ್ಲರಿಗಿಂತ ಮುಂಚೆ ತಿಂದ್ಬಿಟ್ಟು ಸವಿತಿದ್ದಾರೆ ಮೈಸೂರು ಪಾಕ್. ಚಪ್ಪರಿಸಿಕೊಂಡು ತಿಂತಾ ಇದ್ದಾರೆ. ಕಲ್ಕೊಂಡು ಕೆರಿತಾ ಇದ್ದಾರೆ ನೋಡಿ, ಅಲ್ಲಿ ಕಾಣುತ್ತಲ್ಲ. ಕರ 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 ತಿಂತಿದ್ದಾರೆ. ಈಗ ಎಲ್ಲೇ ನೋಡಿ ಕಿತ್ಕೊಂಡ್ ತಿನ್ನೋದು ನೋಡಿದೀವಿ, ಕರೆಕ್ಟ್ ನೋಡಿಲ್ಲ. ಇಲ್ಲಿ ನೋಡ್ತಾ ಇದ್ದೀರಾ. ಇದೇ ಇದ್ರ ವಿಶೇಷ. ಅಂದ್ರೆ ಅಷ್ಟು ಎಕ್ಸೈಟ್ಮೆಂಟ್ ಇದ್ದಾರೆ. ಅಷ್ಟು ಇದೆಲ್ಲ ಫುಲ್ ಕ್ರೆಡಿಟ್ಸ್ ನಮ್ಮ ನಿರಂಜನ್ ಸರ್. ನಿರಂಜನ್ ಸರ್ ಒಂದು ನಿಮಿಷ ಕಟ್ ಮಾಡ್ತಾ ಇದ್ದೀನಿ. ಕಟ್ ಮಾಡ್ತಾ ಇದ್ದಾರೆ ನೋಡಿ. ಸೊ ಎಲ್ಲರಿಗೂ ಸಿಗುತ್ತೆ ಮೈಸೂರು ಪಾಕು. ಸೊ ಕಟ್ ನಮ್ಮ ಮಾಡೋದು ನೋಡಿ, ಸ್ನೇಹಿತರು ಕಟ್ ಮಾಡೋದ್ರಲ್ಲಿ ಪರ್ಫೆಕ್ಷನ್ ಇದೆ. ಏನ್ ಲೈನ್ಸ್ ಸೂಪರ್ ಸರ್. ಗಟ್ಟಿ ಆಯ್ತಾ ಸರ್? ಆಗುತ್ತೆ ಆಗೋಯ್ತು. ಆಗ್ಬಿಡುತ್ತೆ. ನೋಡಿ ತುಪ್ಪನೇ ಕಾಣಿಸ್ತಾ ಇಲ್ಲ. ನಿರಂಜನ್ ಸರ್ ವಾಯ್ಸ್ ಸ್ವಲ್ಪ ಬರ್ತಾ ಇದೆ, ನೆಟ್ಟು ಆಗ್ತಾ ಇದೆ ಗಂಟ್ಲು ಸ್ಮೆಲ್ಲಿಗೆ. ಸಾಗರ್ ಸರ್ ಇಲ್ಲಿ ಡೇ ವಿಸಿಟರ್ ಅವಾಗ ಬರ್ತಾರೆ ಅಷ್ಟೇ. ಜಾಗ ಇಲ್ಲಿ ಜಾಗ ಇಲ್ಲ. ಸಾಗರ್ ಬನ್ನಿ ಸರ್ ಇಲ್ಲಿ. ಅಲ್ಲ ಶ್ರೀನಿವಾಸ್ ನೋಡಿ ಅದನ್ನ ಕೆರ್ಕೊಂಡು ತಿಂತಾರೆ. ಚಿಕ್ಕ ಸಾಕು ಬಿಡುವಪ್ಪ, ಏನ್ ತಿನ್ನೋದು ಇಲ್ಲಿ ತಿನ್ನಂತೆ ಬಿಡು. ವೆಯ್ಟ್ ಮಾಡಿ. ಇಲ್ಲ ಟೇಸ್ಟ್ ಚೆನ್ನಾಗಿದೆ. ಇಲ್ಲಿ ಕೊಡಿ ಸರ್ ಒಂಚೂರು. ನೀವು ಒಬ್ಬರೇ ತಿನ್ಬೇಡಿ, ನಮ್ಗೂ ಡಾಕ್ಟರ್ ಕೈ ಹಾಕ್ತಾ ಇದ್ದಾರೆ. ಅದೆಲ್ಲ ಸರ್ ಇದೆ ಚೆನ್ನಾಗಿರುತ್ತೆ. ತಿಂದು ಹೇಳಿ ಸರ್ ಹೆಂಗಿದೆ ಅಂತ. ವಾವ್ ಸೂಪರ್ ಸರ್. ಸೂಪರ್ ಸರ್ ಟೇಸ್ಟ್ ಸಕ್ಕರೆ ಎಲ್ಲ ಹದವಾಗಿದೆ. ಕರೆಕ್ಟ್ ಆಗಿದೆ. ಸೂಪರ್. ವಾವ್. ಸೊ ನಾನು ಹೇಳ್ದಂಗೆ 20 ಮಿನಿಟ್ಸಲ್ಲಿ ಮೈಸೂರು ಪಾಕ್ನ ವಿದಾಯ ಮುಗಿಸ್ದೆ. ಸರ್ ಜಾಮೂನ್ ಮಾಡಕ್ಕೆ ಅರ್ಧ ಗಂಟೆ ಬೇಕಾಗುತ್ತೆ. ಹೌದು, ಮೈಸೂರು ಪಾಕ್ ಎಲ್ಲರೂ ಕಾಮನ್. ಈಗ ಜಾಮೂನ್ ಅಂದಮೇಲೆ ಕರೆಕ್ಟ್. ತುಂಬ ಜನ ಕಾಮನ್, ಆಮೇಲೆ ಸಕ್ಕರೆ
ಕೆಲವರು ಇಷ್ಟಪಡಲ್ಲ ಈಗ ಜಾಮೂನು. ಸೊ ಮೈಸೂರು ಪಾಕ್ ಅಂದರೆ ಒಂದು ಸ್ವಲ್ಪ ಬಾಯಿಗಾರೆ ಹಾಕುತ್ತಾರೆ. ಈ ಇರುತ್ತೆ ಅಂತ ನೋಡಕ್ಕಾಗುತ್ತೆ. ಇವತ್ತಿನ ಒಂದು ವಿಷಾದಕರ ವಿಷಯ ಅಂದ್ರೆ ನಿಮ್ಮ ಮಗ ಜಾಮೂನ್ ಬಂದಿಲ್ಲ. ಅವರು ಇಲ್ಲ ಇವತ್ತು ಮೊಟ್ಟೆ ಮೊಟ್ಟೆ ಜಗ್ಗಿ ಸರ್ ಮೊಟ್ಟೆ ತಗೊಂಡ್ಬರ್ತೀಯಲ್ಲ, ಮೊಟ್ಟೆ ಬೇಕಾ ಅಂತ ಮಾಡಿ ಮಾಡಕ್ಕೆ ಅಲ್ಲೊಂದು ಕ್ಯಾಮ್ರಾ ಕಟ್ ಬಂದಿದ್ದೀವಿ. ಮಾಡಕ್ಕೆ ಸೊ ಸ್ವಲ್ಪ ಹೊತ್ತು ಆರ್ಲಿ. ಹಾಂ ಸರ್, ಒಳ್ಳೆ ಹದ ಬಂತಿದ್ದು. ಏಯ್ ಸಕ್ಕದ ಬಂತು ಸರ್. ಈಗ ಬಹಳ ಚೆನ್ನಾಗಿ ಬಂದಿದೆ. ಇದು ಕೆರೆಯ ಎಣ್ಣೆ ಇತ್ತು ಅಲ್ಲ ಯಾಕಬಿಡುತ್ತೆ ಸರ್. ಸಕ್ಕರೆ ಇದಿರ್ಲಿ ಇದು. ಅವ್ರಿಗೆ ಡಾಕ್ಟ್ರಿಗೆ ಕೊಡ್ತೀನಿ ಹೇಳಿ ಈಗ. ತಡಿ ಸರ್ ಡಾಕ್ಟ್ರಿಗೆ ಕೊಡ್ತಾ ಇದ್ದಾರೆ. ನಮ್ ಜಗದೀಶ್ ಸರ್ ಕೊಡಬೇಕು. ಸಾಗರ್ ಸರಿ ಕೊಡಿ ಫಸ್ಟು. ಸಾಗರಿಗೆ ಕೊಡ್ರಿ, ಎಲ್ಲರಿಗೂ ಕೊಡ್ತೀವಿ ದಯವಿಟ್ಟು. ಎಲ್ಲರಿಗೂ ಕೊಡ್ತೀವಿ. ಸ್ವಲ್ಪ ಆರ್ಲಿ, ತುಂಬಾ ಬಿಸಿ ಇದೆ. ಮೇಲ್ಗಡೆ ತೇಜ್ ಏನಂತಾರೆ ಗೊತ್ತಾ ನೋಡಿ, ನಮ್ಮ ತಂದೆಯವರು ಕೇಕ್ ಅಂತಿದ್ದಾರೆ. ಕೆರ್ಕನ್ ತಿನ್ನೋರ್ ಮುಂದೆ ಕಿತ್ಕೊಂಡ್ ತಿನ್ನೋರು ಏನೂ ಇಲ್ಲ. ಏ ಇಲ್ಲ ಇಲ್ಲ, ಒಂದು ನಿಮಿಷ, ಭಾರಿ ಬಿಸಿ ಇದೆ. ಅಲ್ಲ ಅವ್ರಿಗೆ ಸಾಗರಿಗೆ ಕೊಡ್ತೀನಿ. ಸಾಕು ಸಾಗರ್ ತಗೊಳ್ಳಿ ಸ್ವಲ್ಪ. ಏನದು ಏನ್ ಸರ್ ಅದು ಹೊಸ ಏನಿದು, ಇರ್ಲಿ ಇರ್ಲಿ ಒಂದು ನಿಮಿಷ. ನೋಡಿ ಸಾಗರ್ ಸರ್ ಸ್ಪಾನ್ಸರ್ ಚಿಲ್ಲಿ ಗೋವಾ ಗ್ರೂವ್ ಅಂತ. ನಾವು ನೋಡಿಲ್ಲ ಈ ತರ ಹೆಂಗೆ ತಡಿ ಬೇಡ ಬೇಡ ಬೇಡ, ತೆಗಿತೀನಿ ಈಗ. ಆ ತರ ಇದೆ, ಚೆನ್ನಾಗಿದೆ. ಜಗ್ಗಿ ಸರಿ ಕೊಟ್ಟಿದ್ದಾರೆ. ಸಾಗರ್ ಸರಿ ಕೊಡಿ ಫಸ್ಟ್. ಟೇಸ್ಟ್ ಹೆಂಗಿದೆ ಸರ್ ಟೇಸ್ಟ್? ಏ ಬೇಡ, ನಾವು ಅದು ಬೇರೆ, ನಾವು ಬೇರೆ ಟೇಸ್ಟ್ ಮಾಡ್ತೀವಿ. ಸೂಪರ್ ರಂಗ. ಸಾಗರ್ ಬಿಸಿ ಇದೆ, ಭಾರಿ ಬಿಸಿ ಇದೆ. ಏನಿದು ಬೋಲ್? ಚಿಲ್ಲಿ ಗೋವಾ ಶಾರ್ಟ್, ಚಿಲ್ಲಿ ಗೋವಾ ಶಾರ್ಟ್. ಏನಾದ್ರು ಕೊಟ್ಟಾರ ಸರ್ ನಿಮ್ಗೆ? ಚಿಲ್ಲಿ ಗೋವಾ ಶಾರ್ಟ್ ನೋಡಿ. ಈಗ ಸ್ಲೈಸು ಒಂದೊಂದೇ ಸರ್. ನನಗೆ ಸ್ವಲ್ಪ ಇದಾಗಿ ಸರ್, ಅದಕ್ಕೆ ಬಿಸಿ ಬಿಸಿ ಇದೆ. ಬಿಸಿ ಇದೆ. ಸರ್ ಸ್ವಲ್ಪ ಬ್ಲಾಗ್ ಹಾಕ್ಲಿ ಸರ್. ಮಾಡೋರಿಗೆ ಸ್ವಲ್ಪ ಕೊಟ್ರೆ ಖುಷಿ ಆಗುತ್ತೆ ಸರ್. ಹುಷಾರು, ತಮಗೂ ಕೊಡ್ತಿದ್ದೆ. ಇನ್ನೂ ಸ್ವಲ್ಪ ಕೊಟ್ಬಿಟ್ರೆ ಚಿಕ್ಕ ಪೀಸ್ ಕೊಡಿ. ತುಂಬ ಬಿಸಿ ಇದೆ, ಸ್ವಲ್ಪ ಆರ್ಲಿ ನೋಡಿ. ಓಕೆ, ಇವಾಗ ಟೇಸ್ಟ್ ಮಾಡೋಣ. ಎಲ್ಲ ಈ ಕಡೆಗೆ ಬರಂಗ ಆಗ್ತಾ ಇದೆ. ಏನು ಮಾಡಿದಿರೋ ಗೊತ್ತಿಲ್ಲ. ಭಾರಿ ಬಿಸಿ ಇದೆ, ಕೈಯೆಲ್ಲ ಸುಡುತ್ತೆ. ಹುಷಾರು. ಸೂಪರ್ ಸರ್, ಪ್ರಾಮಿಸ್. ಅದ ನೋಡ್ರಿ, ನಾನು ಕಾಲ್ ಪ್ರಾಮಿಸ್ ಮಾಡಿರ್ತೀನಿ. ತುಂಬ ಸುಡು ಹೇಳ್ತಿಲ್ಲ, ತುಂಬ ಚೆನ್ನಾಗಿದೆ. ಕೈ ಕಾಣುತ್ತೆ, ಜಿಡ್ಡ ಇಲ್ಲ. ವಾವ್, ನಮ್ಮ ಜಗ್ಗಿ ಸರ್ ತಿಂತಿದ್ದಾರೆ ನೋಡಿ. ತುಂಬಾ ಟೇಸ್ಟಿ ಆಗಿದೆ. ಏನ್ ಸಾರ್ ಅದು ಸರ್ ಸೂಪರ್ ಸರ್. ಸಾರ್, ನಿಜವಾಗ್ಲು ಅವತ್ತಿಗಿಂತ ಇವತ್ತು ಸೂಪರ್ ಆಗಿತ್ತು. ಬಿಸಿ ಬಿಸಿ Actually, ತಿಂದ್ರೆ ಅವತ್ತೊಂದ್ ದಿನ ಮಾಡ್ಕೊಟ್ಟಿದ್ರು ನಮ್ಗೆ, ಅದು ಚೆನ್ನಾಗಿತ್ತು. ಬಟ್ ಅದಕ್ಕೆ ಅವತ್ತಿಗಿಂತ ಇವತ್ತು ಶುಗರ್ ಕಡಿಮೆ. ಸಾರ್ ಬಿಸಿ ಕೊಡ್ರಿ, ಗೌಡ್ರಿ ಕೊಡ್ರಿ, ತಗೊಳ್ರಿ. ಇವ್ರ ಹತ್ರ ಕಲ್ಸ್ಕೊಂಡ್ಬಿಟ್ಟು ನಮ್ಮ ಮದ್ಯದ ಅಂಗಡಿಯಲ್ಲಿ ಇಟ್ಬಿಡೋಣ ಸಾಯಂಕಾಲ. ಇವಾಗ ಜನ ನೋಡು, ಒಂದೇ ವಾರ ಬಿಸಿ ಇದೆ, ಬಿಸಿ ಇದೆ. ತಿಂದೆ. ಸೊ ನನಗೆ ಗಂಟ್ಲು ಇದಾಗಿದೆಯಲ್ಲ, ಓಕೆ ಟೇಸ್ಟ್ ಮಾಡಿದ್ದೆ. ಸೊ ಲಾಸ್ಟ್ ಟೈಮ್ಗಿಂತ ಇದು ಅಲ್ಟಿಮೇಟ್ ಆಗಿದೆ. ಓಕೆ ತುಂಬಾ ಚೆನ್ನಾಗಿದೆ. ಬರುತ್ತೆ. ಸರ್ ಬಾಯಿ ಸುಟ್ಟೋಗ್ತೈತೆ. ಬಿಸಿ ಬಿಸಿ ಇಲ್ಲ, ಇದೆ. ಅಲ್ಲಿ ನಮ್ಮ ಕೃಷ್ಣ ಏನಾದ್ರೂ ಏ, ಕೊಡ್ರಿ. ಬಾಯೊಳಗೆ ಹಾಕೊಂಡ್ರೆ ಬಿಟ್ಟು ಹೋಗ್ತಾರೆ. ಕೃಷ್ಣಪ್ಪನ್ಗೆ ಕೃಷ್ಣಪ್ಪನ್ಗೆ ರಿಯಾಕ್ಷನ್. ತಡ್ರಿ ಸರ್, ಕೊಡ್ತೀರಿ, ಎಲ್ಲದೂ ಕೊಡ್ತೀರಿ. ನಿಧಾನ ತಿನ್ನು. ಸ್ವಲ್ಪ ಆರತಕ್ಕ ಅಷ್ಟೇ. ನಿರಂಜನ ಅದು ಬಿಸಿಗೆ ಹೊಡ್ಕೊಂತೈತೆ. ಇನ್ನೊಂದು ಒಳ್ಳೆ ನಿರಂಜನಗೆ ಒಳ್ಳೆ ಒಂದು ಗಂಡು ಮಗು ಹೋಗ್ಲಿ ದೇವರ ಆಶೀರ್ವಾದದಿಂದ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ತಡ್ರಿ, ಸಖತ್ತಾಗಿದೆ. ತಡ್ರಿ ಸರ್, ಬಿಸಿದಿದೆ. ಜೀವನಲ್ಲಿ ಪಾಪ ನನ್ನ ಜೀವನಿಗೋಸ್ಕರ ಮಾಡಿದೆ. ಬಿಸಿ ಇದೆ, ಹುಷಾರು. ಬಾಯಿಗೆ ಹಾಕೊಂಡ್ಬಿಟ್ರು. ಸಾಗರ್, ನಾಲ್ಗೆ ಸುಟ್ಟೋಯ್ತು. ಸಾಗರ್ ಕರೀರಲ್ಲಿ. ಸಾಗರ್, ಸಾರ್ ಬಿಸಿ ಬಿಸಿ ಕೊಡ್ಬೇಡಿ ಸಾರ್. ನೋಡಿ ನಾಲ್ಗೆ ಸುಟ್ಟೋಯ್ತು. ಸಿಕ್ಕಾಪಟ್ಟೆ ಅಷ್ಟೊಂದು ಬಿಸಿ ಕೊಟ್ಬಿಟ್ರೆ ನೀವು. ಆರ್ಲಿ ಇದೆ ಸಾರ್, ಆರ್ಲಿ ಇದೆ ಸಾರ್. ಸುಟ್ಟಿ ಕಳಿಸ್ಬಿಡ್ತಾರೆ ಎಲ್ಲ ನಾಲ್ಗೆ ಸುಟ್ಟೋಯ್ತು. ಏ ಇರ್ಲಿ ಸರ್, ಬರ್ತಾರೆ ಎಲ್ಲೋ. ಒಂದಷ್ಟು ಸೀದೆ ದಪ್ಪ ತಡಿ. ಇದ್ರೆ ಕೊಟ್ಬಿಡಿ, ಎತ್ತಿಕ್ಬಿಡೋಣ. ಏ ಇರ್ಲಿ, ಸೀದೆ. ಬರ್ತಾರೆ ನಾಳೆ. ನಾಳೆ ಬೆಳಗ್ಗೆ ನಾಳೆ ಬೆಳಿಗ್ಗೆ ಗಂಟೆ ಇಟ್ಕಲ್ಲ ಇರ್ಲಿ. ಇರುತ್ತೆ.
ಅಲ್ವಾ ಸರ್? ದೊಡ್ಡ ದೊಡ್ಡ ಪೀಸೇ ಮಾಡಿದ್ದೀನಿ. ಅಪ್ಪ ಕೊಟ್ಬಿಡೋಣ. ಸರ್ ಹೆಂಗ್ ಸರ್ ಅಲ್ಟಿಮೇಟ್ ಅಲ್ಲ ಹೌದು, ಮಾತೇ ಇಲ್ಲ. ತಗೊಳ್ರಿ. ಕಾಲಿ ಇಲ್ಲ ಕಾಲಿ. ಪಾಪು ಇದಾನ? ಇಲ್ಲ ಬಟ್ಟೆಗೆ ಒಂದು ಪೀಸ್ ನೋಡ್ಲಿ ನಮ್ದು ಟೇಸ್ಟ್ ಅವ್ರ ಟೇಸ್ಟ್ ನೋಡ್ಲಿ ಹಿಂಗೆ ಕೊಟ್ರಾ? ಬಟ್ಟೆ ಒಂದು ಪೀಸ್ ಬಿಡಿ ಸರ್. ಇಲ್ಲಿ ತಗೊಳ್ರಿ, ಇದು ಆರ್ತಾ ಇರುತ್ತೆ. ನಾನು ಆರೈತೆ ಅಂದ್ಬಿಟ್ಟು ಹಾಕೊಂಡ್ಬಿಟ್ಟೆ ಸುಟ್ಟೋಯ್ತು. ಸ್ವಲ್ಪ ತಡ್ರಿ, ನನಗೂ 5 ನಿಮಿಷ ಅಂದ್ರೆ ನಿನಗೂ ಸುಡ್ತಾ? ಸುಡ್ತು ಸರ್ ಸುಡ್ತು ಬಿಸಿಗೆ ಬಿಸಿ ಬಿಸಿ ತಿನ್ಬಿಡ್ರಿ. ಒಂದು ಪೀಸ್ ಕೊಡಿ ಸರ್. ಹಾಕೊಂಡು ಬಾಯಿಗೆ ಹಾಕೊಂಡು ಹಂಗೆ ತೆಗ್ದು ಬಟ್ರಿಗೆ ಒರಿಜಿನಲ್ ಭಟ್ರು ನಮ್ಮ ಗುರುಗಳು. ಭಟ್ರಿಗ ಬನ್ನಿ ಬಾ ಭಟ್ರಿಗೆ ಹಾ, ಸುಡ್ತಾಯ್ತೆ ಸರ್. ಸಂಜೆ ಸುಡ್ತಿ ಅಷ್ಟೊಂದು. ಹೆಂಗಿದೆ ಪೀಸ್ ನೋಡಿ ಈಗ. ಸುಡ್ತೆ ಸರ್ ಹೌದು. ಸರಿ ಸರಿ ಬೇಡ, ಸುಡ್ತು. ಒಂದು ಅವ್ರಿಗೆ ಕೈ ಸುಡ್ತಾ ಐತೆ. 5 ನಿಮಿಷ ಆರ್ಲಿ. 6 ನಿಮಿಷ ಅಲ್ಲ 10 ನಿಮಿಷ ಆಗ್ಲಿ ರೀ ಸರ್. ಬಿಸಿ ತಕ್ಕ ಚಿಕ್ಕ ಪೀಸ್ ಸಕ್ಕ ಸುಡ್ತದೆ. ಅಲ್ಟಿಮೇಟ್ ಸೂಪರ್ ಸರ್. ಸರ್ ತಿನ್ರಿ, ಇದೇನು ಆರೈತೆ. ಡಯಾಬಿಟಿಸ್ ಇರೋನು 10 ಪಟ್ಟು ಜಾಸ್ತಿ ತಿಂತಾನೆ, ಅಷ್ಟು ಚೆನ್ನಾಗಿದೆ. ನಮ್ಮ ಬೋರೇಗೌಡರು ತುಂಬಾ ಅದ್ಭುತವಾಗೈತೆ. ಆವಾಗ್ಲೇ ಸ್ವಲ್ಪ ಆರ್ಲಿ. ಸ್ವಲ್ಪ ತುಂಬಾ ಚೆನ್ನಾಗೈತೆ. 100ಕ್ಕೆ 100 ಮಾರ್ಕ್ಸ್ ಕೊಡು. ನೀವು ಹಂಗೆ ಬಾಯಿಗೆ ಹಾಕೊಂಡಿದ್ರೆ ಅದ್ಭುತ. ನಾಲ್ಗೆ ಸುಟ್ಟೋಗಿರೋದು. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಹೆಂಗಿದೆ? ಸ್ನೇಹಿತರು ಇಷ್ಟೊಂದು ಇವರೇ ಮಾಡಿರೋದು. ಗೊತ್ತಿಲ್ಲ. ನಮ್ಮ ಭಟ್ರು ಕೊಟ್ರಲ್ಲಪ್ಪ. ಒಳ್ಳೆ ನಂದಿನಿ ತುಪ್ಪಗೆ ಒಳ್ಳೆ ವ್ಯಾಲ್ಯೂ ಬರ್ಸಿದ್ದಾರೆ ಅವರು. ನಮ್ಮ ಕರ್ನಾಟಕದ ನಂದಿನಿ ತುಪ್ಪ ನಂದಿನಿ ತುಪ್ಪನೇ ಯೂಸ್ ಮಾಡಿ. ಯಾಕೆಂದ್ರೆ ಮೈಸೂರು ಪಾಕು, ಜಿಲೇಬಿ ಇವೆಲ್ಲ ಚೆನ್ನಾಗಿ ಬರುತ್ತೆ. ದಯವಿಟ್ಟು ಅವ್ರನ್ನ ಬ್ರ್ಯಾಂಡ್ ಅಂಬಾಸಿಡರ್ ಮಾಡಬೇಕು KMF. ಖಂಡಿತ ನಾ ಕೊಟ್ಟರು ಇದನ್ನ ಆ ಖಾತೆ ಕೊಟ್ಟರೆ ನಾನು ಕ್ಲೀನಾಗಿ ನಿಭಾಯಿಸ್ಬಿಟ್ಟು ನಾನು ಮಾಡ್ತೀನಿ. ಅವ್ರು ಕೊಟ್ಟರು ಖುಷಿ, ಕೊಡ್ಲಿದ್ರು ನಾನು ನಿಭಾಯಿಸ್ತೀನಿ. ಸುರೇಶ್ ಅವರ ಚಾಟ್ ಮಸಾಲ ಪೆಪ್ಪರ್ ಪೌಡರ್ ಇದೆಯಾ? ಪೆಪ್ಪರ್ ಪೌಡರ್ ಸರ್ ತಿನ್ನೋಗಳು ಸ್ವಲ್ಪ ಹಾಕ್ತಿದ್ದವ್ರು ನೋಡಿ. ಸ್ವಲ್ಪ ಬಂದು ತಿಂತಾರೆ ಅಂದ್ರೆ ಅವ್ರು ಎಕ್ಸ್ಪರ್ಟ್ ಮಾಡೋದು. ಕರೆಕ್ಟ್ ಆಯ್ತು. ಏಜನ್ ಐತೆ. ಎಲ್ಲರಿಗೂ ಆಗತ್ತೆ ಇದು ತಿನ್ನ. ಸುಮ್ಮನೆ ಅದಕ್ಕೆ ಸ್ವಲ್ಪ ಕಟ್ ಮಾಡಿದ್ದೀನಿ. ಆಮೇಲೆ ಬೇಕಾದ್ರೆ ಕಟ್ ಮಾಡ್ಕೋಣ. ವೇಸ್ಟ್ ಮಾಡೋದು ಬೇಡ. ಕಟ್ ಮಾಡೋದು ಎಷ್ಟೊತ್ತು 10 ನಿಮಿಷ. ಬಾಳೆಹಣ್ಣು ಊಟ ಆದ್ಮೇಲೆ ಇರಲಿ ಬೇಡ. ನೋಡಿ ಈಗ ಈಗ ಎಲ್ಲ ಸ್ವಲ್ಪ ಬಿಸಿದೆ ತಿನ್ನೋಕೆ ಇಷ್ಟಪಡ್ತಾರೆ. ಕೆಲವರು ಆರಿದ ಮೇಲೆ ತಿನ್ನೋಕ್ಕೂ ಇಷ್ಟಪಡ್ತಾರೆ. ತುಂಬ ಬಿಸಿ ಇದೆ. ಆ ಬಿಸಿದ್ದು ತಿನ್ನೋದು ಮಾಡ್ಕೊಳ್ಳಿ ಅಂತ ನಾವು ಇದು ಮಾಡ್ತಾ ಇದ್ದೀನಿ. ಖಂಡಿತ ಇನ್ನು ಮುಂದೆ ನೆಕ್ಸ್ಟ್ ಇನ್ನು ಬೇರೆ ಸಿಹಿ ತಿಂಡಿಗಳು ಏನೇ ಇದ್ರು ನಾನು ಖಂಡಿತ ನಿಮಗೆ ಮಾಡ್ಕೊಡ್ತೀನಿ. ಸೊ ಇದನ್ನ ನಮ್ಮ ಸ್ನೇಹಿತರೆಲ್ಲರೂ ಇವತ್ತು ಖುಷಿಯಾಗಿ ಗುರುಗಳು ಮತ್ತೊಂದು ತಿಂತಿದ್ದಾರೆ. ತುಂಬಾ ಸಖತ್ತಾಗೈತೆ. ಇದು ನೋಡ್ತಾ ಇದ್ರೆ ಬಿಸಿ ಇದೆ. ದಯವಿಟ್ಟು ನಂದಿನಿ ತುಪ್ಪಕ್ಕೆ ವ್ಯಾಲ್ಯೂ ಬಂತು ಅಂದ್ರೆ ನಮ್ ನಿರಂಜನ್ ಅವ್ರು ಮಾಡಿರೋದ್ರಿಂದನೇ ವ್ಯಾಲ್ಯೂ ಬರ್ತಾ ಬಿಸಿ ಇದೆ. ಇದೆ, ಹುಷಾರು ಹಾಗೆ ಎತ್ಕೊಳ್ಳಿ. ಹಾರ್ಕೊಳ್ತೀವಿ. ತುಂಬಾ ಚೆನ್ನಾಗಿದೆ. ಕಲೆಗಾರರು ಕಲೆ ಚೆನ್ನಾಗೈತೆ. ತುಂಬಾ ಕಲೆ ಚೆನ್ನಾಗೈತೆ. ಕರೆಕ್ಟ್. ಕೈಲಿ ಬಿಡೋ ಕಾಯ್ತಾನ ಮುಟ್ಟ ಕಾಯ್ತಾನ. ವಿಡಿಯೋ ಮಾಡ್ತೀನಿ ಎಷ್ಟೋ ಹೋಗಿ ತಿನ್ನೋದೇ ಇವಾಗ. ಸೊ ಏನ್ ಕಲೆ ಎಲ್ಲಿ ಕಲ್ತು ಕೊಡಿದ್ಯಾ? ಅವತ್ತಿಗಿಂತ ಇವತ್ತು ಚೆನ್ನಾಗಾಯ್ತಲ್ಲ. ಹೌದಾ? ಎಲ್ಲಿ ಕಲ್ತೀನಿ? ಸೊ ಈ ವಿಡಿಯೋಯಿಂದ ಇಷ್ಟಕ್ಕೆ ಇಷ್ಟಪಡ್ತೀನಿ. ತುಂಬ ಚೆನ್ನಾಗಿತ್ತು ಮೈಸೂರು ಪಾಕ್ ಮಾತ್ರ. ಈ ವಿಡಿಯೋ ಇಲ್ಲ ಎಂಡ್ ಮಾಡ್ತೀನಿ. ಸೊ ಈ ವಿಡಿಯೋ ಎಂಡ್ ಮಾಡೋಣ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ನೆಕ್ಸ್ಟ್ ಇನ್ನು ಚಿಕನ್ ಮಟನ್ ಎಲ್ಲ ಮಾಡ್ತಾರೆ, ಪ್ಲಸ್ ಏನೇನು ಥರ ಮಾಡ್ತೀವಿ, ಎಂಜಾಯ್ ಮಾಡ್ತೀವಿ ತೋರಿಸ್ತೀನಿ ಅಂತ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.